ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ರವೆ ಉಂಡೆಯನ್ನು ಹೆಂಗೆ ಮಾಡೋದು ಹೇಳ್ಕೊಡ್ತೇನೆ. ರವೆ ಉಂಡೆ ಭಾರಿ ಆಗಿರ್ತಾವ್ರಿ, ಅವನ್ನ ತಿಂದು ನೋಡೋಕೆ. ಇದನ್ನು ನೋಡಿರಿ, ಅದಕ್ಕೆ ಏನು ಬೇಕು ಅನ್ನೋದನ್ನು ಈಗ ಇಂಗ್ರೀಡಿಯೆಂಟ್ಸ ರವೆ ಚಿರೋಟಿ ರವೆ ತೊಗೋಬೋದು ಅಥವಾ ಸಣ್ಣ ರವೆ ತೊಗೊಂಡೇನೆ ನಾನು ರೀ, ಉಂಡೆ ರವೆ. ಈಗ ತುಪ್ಪ ತೊಗೊಂಡೈತಿ, ಸಕ್ಕರೆ ತೊಗೊಂಡೈತಿ, ಅದಕ್ಕೆ ಸ್ವಲ್ಪ ಏಲಕ್ಕಿ ಬೇಕಾಗ್ತತ್ರಿ. ಏಲಕ್ಕಿನೂ ತೊಗೊಂಡೈತಿ, ಒಣ ದ್ರಾಕ್ಷಿ ತೊಗೊಂಡೈತಿ. ಈಗ ಏಲಕ್ಕಿ ಒಂದು ಇದ್ರಾಗ ಹಾಕಿ ಕುಟ್ಕೊಂಡು ಪುಡಿ ಮಾಡ್ಕೋಬೇಕ್ರಿ. ಫಸ್ಟ್ ಇದು ಏಲಕ್ಕಿಯನ್ನು ಕುಟ್ಕೊಂಡು ಪುಡಿ ಮಾಡ್ಕೊಳಕ್ತೈತಿ. ಈ ಥರ ಎಲ್ಲ ಪುಡಿ ಮಾಡಿಕೊಂಡು ಇಟ್ಕೊಂಡು ನೋಡಿರಿ, ಈಗ ಏಲಕ್ಕಿ ಎಲ್ಲ ಸುಲ್ಕೊಂಡು ನೀವು ಏಲಕ್ಕಿ ಒಂದು 6ರಿಂದ 8 ಹಾಕ್ಬೋದು ರೀ. ಒಂದು ಕಪ್ ರವೆ ತೊಗೊಂಡಿವಲ್ರಿ, ಈಗ ಅಷ್ಟು ಏಲಕ್ಕಿ ತೊಗೊಂಡು ಹಾಕ್ಬೇಕ್ರಿ ಅದು. ಈಗ ಇದು ಏಲಕ್ಕಿ ಎಲ್ಲ ಸಣ್ಣ ಮಾಡಾಗ್ತದೆ. ಈ ಥರ ಎಲ್ಲ ಕುಟ್ಟಿ ಸಣ್ಣ ಮಾಡ್ಕೋಬೇಕ್ರಿ. ಏಲಕ್ಕಿ ಪುಡಿ ಇಟ್ಕೊಂಡು ಈಗ ಒಂದು ಬಾಣಲಿಗೆ ತುಪ್ಪ ಹಾಕಿ, ಈಗ ತುಪ್ಪ ಹಾಕ್ಕೊಳಕತ್ತೈತಿ. ಈ ತುಪ್ಪ ಹಾಕಿ ನಾವು ಎಷ್ಟು ರವೆ ತೊಗೊಂಡಿವಲ್ರಿ ಅದನ್ನು ಇದ್ರ ಹಾಕ್ಬೇಕಾಕತಿ. ಫಸ್ಟ್ ತುಪ್ಪ ಕಾಯನ ಈಗ ತುಪ್ಪ ಎಲ್ಲ ಇದನ್ನು ಕರಗೈತ್ರಿ. ಈಗೇನು ಮಾಡ್ಬೇಕಂದ್ರೆ ಒಂದು ಕಪ್ ರವೆ ತೊಗೊಂಡೈತಲ್ರಿ, ಅದನ್ನು ಹಾಕ್ಕೋಬೇಕು. ಈಗ ಹಾಕ್ಕೊಂಡು ಅದನ್ನು ತುಪ್ಪದಾಗ ಚೆಂದಂಗೆ ಹುರ್ಕೋಬೇಕ್ರಿ. ಈಗ ನೋಡ್ರಿ, ಹುರಿತೈತಿ. ಅವು ರವೆ ಹುರಿದ ಭಾಳ ಇಂಪಾರ್ಟೆಂಟ್ ರೀ ಇದ್ರಾಗ. ರವಾದ ಉಂಡೆ ಬೆಸ್ಟ್ ಆಗ್ಬೇಕಾದ್ರೆ ರವೆ ಹುರಿದು ಪಾಕ ಇಂಪಾರ್ಟೆಂಟ್ ಇರ್ತೈತೆ ರೀ. ಈಗ ರವೆ ನಾನು ಹುರ್ಕೊಳಕ್ತೀನಿ, ಅದು ಅಳ್ಳಾಗ್ಬೇಕು ರೀ ರವೆ. ಒಂಥರ ಈಗ ತುಪ್ಪದಾಗ ಈಗ ಹುರಿ ಆಗ್ತೈತೆ ನೋಡ್ರಿ. ಈ ಥರ ಎಲ್ಲ ಹುರ್ಕೊಂಡು ರವೆ ಒಂದು ಇದು ಹುರಿದಿಟ್ಟಿದ್ದು ರವಾಕ್ಕೆ ಅದನ್ನ ಬೇರೆ ಕಡೆ ತಕ್ಕೊಂಡು ಈಗ ಇದನ್ನು ಮಾಡ್ಕೋಬೇಕ್ರಿ. ಸಕ್ಕರೆ ಹಾಕ್ಕೋಬೇಕು, ಪಾಕ ಮಾಡ್ಕೋಬೇಕಲ್ರಿ. ಅದಕ್ಕೆ ಸಕ್ಕರೆ ಪಾಕ ಮಾಡ್ಕೊಳಕ್ತೈತೆ ರೀ. ಈಗ ಅಷ್ಟು ಒಂದು ಕಪ್ ರವೆ ತೊಗೊಂಡಿದ್ವಲ್ರಿ, 1 ಕಪ್ ಸಕ್ಕರೆ ಹಾಕ್ಕೊಂಡೈತ್ರಿ. ನೀವು ಕಡಿಮೆ ಬೇಕಾದರೂ ಹಾಕ್ಕೋಬೋದು ರೀ, ಹೆಚ್ಚು ಬೇಕಾದರೂ ಹಾಕ್ಕೋಬೋದು. ನಾ ಈಗ 1 ಕಪ್ಪಿಗೆ ಸಮ ಪ್ರಮಾಣದಾಗ ತೊಗೊಂಡೇನಿ ರೀ. ಅದಕ್ಕೆ ಒಂಚೂರು ನೀರು ಹಾಕೇನಿ, 1/3 ನೀರು ಹಾಕ್ಬೇಕ್ರಿ. ಆಗ ಎಷ್ಟು ಸಕ್ಕರೆ ಇರ್ತೈತಲ್ರಿ ಅದ್ರ 1/3 ನೀರು ಹಾಕ್ಕೊಂಡು ಈಗ ಪಾಕ ಮಾಡ್ಕೊಳಕ್ತೈತಿ. ಇದು ಒಂದೇಳೆ ಪಾಕ ಬರ್ಬೇಕ್ರಿ. ಈ ಥರ ಎಲ್ಲ ಕುದ್ದು ಪಾಕ ಬರ್ತೈತೆ ನೋಡ್ರಿ. ಅದು ತೋರಿಸ್ತೀನಿ ನಿಮ್ಗೆ ಪಾಕ ಬಂದಿದ್ದು ನೋಡ್ರಿ. ಈಗ ಕುದಿಯಾಕತ್ತದು, ಇನ್ನೂ ಬಂದಿಲ್ಲ ರೀ ಅದು ಪಾಕ. ಬಂದ ತಕ್ಷಣ ಅದನ್ನ ಸ್ಟವ್ ಆಫ್ ಮಾಡ್ಬೇಕು. ಈಗ ನೋಡಿರಿ, ಒಂದೇಳೆ ಪಾಕ ಬಂದೈತಿ. ಸ್ಟವ್ ಆಫ್ ಮಾಡಿ ಆ ರವೆ ಹುರ್ಕೊಂಡಿರ್ತೀವಲ್ರಿ ಚೆನ್ನಾಗಿ, ಆ ರವೆಯನ್ನು ತೊಗೊಂಡು ಇದ್ರೊಳಗೆ ಹಾಕ್ಬೇಕು. ರವೆ ಎಲ್ಲ ಇದ್ರೊಳಗೆ ಹಾಕ್ಕೊಂಬಿಡ್ಬೇಕು ಪಾಕದಾಗ. ನೋಡಿರಿ, ಈ ಥರ ಎಲ್ಲ ರವೆ ಹಾಕ್ಕೊಂಡೇ ಇದನ್ನೇನು ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಬೇಕು. ಈಗ ರವೆ ಎಲ್ಲ ಇದ್ರಾಗ ಹಾಕ್ಕೊಂಡು ಆ ಪಾಕದಾಗ ರವೆಯನ್ನು ಮಿಕ್ಸ್ ಮಾಡ್ಬೇಕು. ನೋಡಿರಿ, ಈ ಥರ ಬರ್ತೈತೆ ನೋಡ್ರಿ. ಅದು ಒಂದೇಳೆ ಪಾಕ ಇರಬೇಕು. ಅಷ್ಟು ನೀರು ತೊಗೊಂಡಿರ್ಬೇಕು 1/3 ರೀ. ಈಗ ಪಾಕದಾಗ ರವೆ ಹಾಕಿ ಇದನ್ನು ಮಾಡಾಕ್ತೈತೆ ರೀ. ಇದು ಗಟ್ಟಿ ಹಾಕೋದು ಬರ್ತೈತಿ. ಇದು ಇಷ್ಟ ಇದ್ದಾಗನ ಬಿಟ್ಟು ಬಿಡ್ಬೇಕ್ರಿ. ಇದನ್ನ ಬಿಟ್ಬಿಟ್ಟು ಒಂದು ಉಂಡೆ ಹದಕ್ಕೆ ಬರ್ತೈತೆ ಅದು. ಈಗ ನೋಡಿರಿ, ಇದನ್ನು ಮಾಡಿದ್ನೀಗ ಈ ಥರ ಇದಕ್ಕೆ ಈಗ ಏಲಕ್ಕಿ ಪುಡಿ ಹಾಕ್ಕೊಳಕ್ತಾನೆ. ಅದು ಆರಿಂದ್ರಿ ತೊಗೊಳಕ್ತಾನೆ ರೀ. ಒಂದು 20 ನಿಮಿಷ ಆರಕ್ಕೆ ಬಿಡ್ಬೇಕ್ರಿ. ಆಮೇಲೆ ಈಗ ಏಲಕ್ಕಿ ಪುಡಿ ಹಾಕ್ಕೊಂಡು ಇದನ್ನೀಗ ಉಂಡೆ ಕಟ್ಕೊಳಕ್ತಾನೆ ರೀ. ಉಂಡೆಗೆ ನಾವು ಕೇರ್ ಬೀಜನ್ನು ಹಾಕ್ಕೊಳಕ್ತಾನೆ ರೀ, ಅದೊಂದು ಪೀಸ. ಮತ್ತು ಡ್ರೈ ಫ್ರೂಟ್ಸ್ ನೀವು ಬೇಕಾದರೂ ಹಾಕ್ಕೋಬೋದು ರೀ. ನಾ ಈಗ ಏನು ಮಾಡೇನೆ ಅಂದ್ರೆ ಒಣ ದ್ರಾಕ್ಷಿ ಕೇರ್ ಬೀಜ ಹಚ್ಚಾಕತ್ತಾನೆ ನೋಡಿರಿ. ಈ ಥರ ಎಲ್ಲ ಹಿಂಗೆ ಉಂಡೆ ಕಟ್ಕೋಬೇಕ್ರಿ. ಅದು ಉಂಡೆ ಹದಕ್ಕೆ ಬಂದೈತಲ್ರಿ. ಈಗೆಲ್ಲ ಒಣ ದ್ರಾಕ್ಷಿ ಹಚ್ಚೋದು ಮತ್ತು ಅದಕ್ಕೆ ಕೇರ್ ಬೀಜ ಹಚ್ಚೋದು. ನೀವು ಬೇಕಾದ ಮತ್ತು ಬೇರೆ ಏನಾರ ಡ್ರೈ ಫ್ರೂಟ್ಸ್ ಹಾಕ್ತಿದ್ರು ಹಾಕ್ಬೋದು ರೀ. ಈಗೆಲ್ಲ ಥರ ಈಗ ರವೆ ಈಗ ಚೆನ್ನಾಗಿ ಹುರಿದಿದ್ರಿಂದ ಅದೇ ಇದು ರೀ. ಇದ್ರೊಳಗೆ ರವೆ ಉಂಡೆ ಒಳಗೆ ರವೆ ಚೆನ್ನಾಗಿ ಹುರಿಬೇಕು ನೋಡ್ರಿ. ಅದು ಒಂದೇಳೆ ಪಾಕ ತೊಗೋಬೇಕ್ರಿ ಅಷ್ಟೇ, ಮತ್ತೇನು ಇರೋದಿಲ್ಲ ರೀ ಅದ್ರಾಗ. ಈಗ ನೋಡಿರಿ, ಈ ಥರ ಉಂಡೆ ಬರ್ತಾವೆ. ರವೆ ಉಂಡೆ ತಿನ್ನೋಕ್ಕೂ ಭಾಳ ಚಲೋ ಇರ್ತಾವೆ ರೀ. ನೋಡಿರಿ, ಈ ಥರ ಎಲ್ಲ ಉಂಡೆ ಕಟ್ಕೊಳಕ್ತಾನೆ. ಒಣ ದ್ರಾಕ್ಷಿ ಒಂದು ಹಚ್ಚಾಕತ್ತಾನೆ ರೀ, ಒಂದಿಷ್ಟು ಕೇರ್ ಬೀಜ ಹಚ್ಚಿ ಹಿಂಗೆ ಉಂಡೆ ಮಾಡ್ಕೊಳಕತ್ತೈತೆ ರೀ. ಇದು ರವೆ ಉಂಡೆ ಪಂಚಮಿ ಹಬ್ಬಕ್ಕೆ ಅಂದ್ರೆ ಭಾರಿ ಸ್ಪೆಷಲ್ ರೀ.
ಎಲ್ಲರೂ ಅವಾಗ ಮೊದಲು ರವೆ ಉಂಡೆ ಮಾಡಿದ್ರನ ಹಬ್ಬ ಹತ್ತಿದ್ರು. ಅದಕ್ಕೆ ನಾನು ರವೆ ಉಂಡೆ ಮಾಡಿ ತೋರ್ಸಾಕತ್ತೈತಿ ಈಗ ನೋಡಿರಿ ಬೆಸ್ಟ್ ಆಗಿರ್ತಾವ್ರಿ ರವೆ ಉಂಡೆ ಅಂದ್ರೆ. ಈಗ ನೋಡಿರಿ ಈ ಥರ ಉಂಡೆ ಕಟ್ಕೊಳಕ್ತಾನೆ. ಮತ್ತು ತುಪ್ಪ ಹಾಕಿರ್ತೈತಲ್ರಿ ಈಗೆಲ್ಲ ನೀಟಂಗೆ ಬರ್ತಾವೆ. ಒಣ ದ್ರಾಕ್ಷಿ ಹಚ್ಚೋದ್ರಿ ಆಮೇಲೆ ಇದನ್ನು ಮಾಡೋದು. ಈಗ ಉಂಡೆ ರೆಡಿ ಆಗಾಕತ್ತಾವ್ರಿ ರವೆ ಉಂಡೆ. ತಿನ್ನೋಕ್ಕೂ ಫಸ್ಟ್ ಕ್ಲಾಸ್ ಇರ್ತಾವ್ರಿ. ಅದು ಹದ ಬಂದಿತ್ತಂದ್ರೆ ಭಾಳ ಟೇಸ್ಟ್ ಬರ್ತಾವ್ರಿ. ನೋಡಿರಿ ಈಗ ಉಂಡೆ ರೆಡಿ ಆಗಾಕ್ತಾವೆ. ರವೆ ಉಂಡೆ ರೆಡಿ ಆಗಾಕತ್ತಾವ್ರಿ. ನಿಮಗೂ ಲೈಕ್ ಆದ್ರೆ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೋಡಿರಿ ಈ ಥರ ಎಲ್ಲ ಉಂಡೆ ಪೂರ ಕಟ್ಕೋಬೇಕ್ರಿ. ಅದನ್ನ ಹೆಂಗೆ ಬಂದಾವೆ ನೋಡಿರಿ ತೋರಿಸ್ತೀನಿ ನಾನು. ಉಂಡೆನ ನೋಡಿರಿ ಹೆಂಗೆ ಬಂದವು. ಸ್ಪೆಷಲ್ ಆಗಿರುವಂಥ ರವಾದ ಉಂಡೆ ರೀ ಇವು. ಒಂಥರ ಹಬ್ಬಕ್ಕೆ ರೀ, ಈ ಪಂಚಮಿ ಹಬ್ಬಕ್ಕೆ ರವಾದ ಉಂಡೆ ಇರಲಿಲ್ಲ ಅಂದ್ರೆ ಹಬ್ಬನ ಅನ್ಸಲ್ಲತ್ತಾರಲ್ರಿ. ಹಂಗೆ ಮೊದಲಿನವರು. ಅದಕ್ಕೆ ನಾನು ರವಾದ ಉಂಡೆನ ಮಾಡಿ ತೋರ್ಸಾಕತ್ತೇನೆ. ನೋಡಿರಿ ಈ ಥರ ಬರ್ತಾವೆ ನೋಡಿರಿ. ಅದೇ ಈ ಥರ ಒತ್ತಿ ಮಾಡ್ಬೇಕ್ರಿ ಇವನ್ನ ಸ್ವಲ್ಪ. ನೋಡಿರಿ ಹೆಂಗೆ ಬರ್ತಾವೆ ಈ ಥರ. ರವೆ, ಸಕ್ಕರೆ, ಡ್ರೈ ಫ್ರೂಟ್ಸ್ ಬಿಟ್ಟರೆ ಮತ್ತು ಇದ್ರಾಗ ತುಪ್ಪ ಹಾಕಿದ್ರೆ ಏಲಕ್ಕಿ ಪೌಡ್ರ್ ಒಂದು ಇರ್ತೈತೆ ರೀ, ಮತ್ತೇನು ಇರೋದಿಲ್ಲ ಇದ್ರಾಗ. ಈ ಭಾರಿ ಸಿಂಪಲ್ ಆಗಿರುವಂಥ ಟೇಸ್ಟಿಯಾಗಿರುವಂಥ ಉಂಡಿರ್ತಾವ್ರಿ ಇವು. ನೋಡಿರಿ ಮಾಡಾಕ್ತೈತೆ ಈಗ. ಈಗ ಪೂರ್ತಿಯಾಗಿ ರವೆ ಉಂಡೆ ಮಾಡಿದ್ದನ್ನು ನಿಮಗೆ ತೋರಿಸ್ತೇವೆ ರೀ. ಈ ಥರ ಉಂಡೆಗಳನ್ನ ಮಾಡೋದು ನೋಡಿರಿ. ಒಣ ದ್ರಾಕ್ಷಿ ಹಚ್ಚಿದ್ರೆ ಮತ್ತೇನಿಲ್ಲರಿ, ಅದಕ್ಕೆ ಡ್ರೈ ಫ್ರೂಟ್ಸ್ ಬೇಕಾದ್ರೆ ಬೇರೆದು ಹಾಕೋಬೋದು. ನೋಡಿರಿ ಈ ಥರ ಬರಾಕ್ತೈತೆ ನೋಡಿರಿ. ಈ ಥರ ಒತ್ತಿ ಮಾಡೋದ್ರಿಂದ ಉಂಡೆ ಮೇಲೆ ಒಂದು ಕಲರ್ ಬರ್ತೈತೆ ರೀ ಅದಕ್ಕೆ ಉಂಡೆಗೆ. ಈಗ ರವೆ ಉಂಡೆ ರೆಡಿ ಆಗೈತೆ ನೋಡಿರಿ.